ಉತ್ತಮರು, ಕ್ಷೇತ್ರದ ಅರ್ಚಕರು, ಯಜಮಾನ ಭಕ್ತ ಕುಟುಂಬ, ಗ್ರಾಮಸ್ಥರು, ಭಕ್ತ ಸಮೂಹ, ಈ ಕ್ಷೇತ್ರದಲ್ಲಿ ಬಹು ಪ್ರಾಚೀನ ಕಾಲದಲ್ಲಿ ಪಾದಸ್ಪರ್ಶವನ್ನು ಮಾಡಿ ನೆಲೆ ನಿಂತಿರತಕ್ಕಂತಹ ರಾಜದೇವತೆ. ಆ ಕಾಲದಿಂದ ಇಲ್ಲಿಯವರೆಗೆ ಭಕ್ತರ ರಕ್ಷಣೆ ಮತ್ತು ದುಷ್ಟರ ಶಿಕ್ಷಣದಲ್ಲಿ ಕೊರತೆಯನ್ನು ಕಾಣದೇ ಇರುವಂತಹ ಸನ್ನಿಧಾನ. ಎಡಬಲ ಪರಿವಾರಗಳನ್ನು ಕೂಡಿಕೊಂಡು ರಾಜ್ಯಭಾರವನ್ನು ನಡೆಸ್ತಾ ಇರುವಂತಹ ದೇವತೆ. ನಾನಾ ದಿಗ್ದೇಶಗಳಲ್ಲಿ ಸಂಚಾರವನ್ನು ಮಾಡಿ ಅಲ್ಲೆಲ್ಲ ಇರುವಂತಹ ಭಕ್ತರನ್ನು ಅನುಗ್ರಹಿಸುತ್ತಾ ಬಂದಿರುವಂತಹ ಸನ್ನಿಧಾನ. ಹಾಗೆಯೇ ಈ ವಾಲ್ಮೀಕ ಪೂರಿತವಾದಂತಹ ಗರ್ಭಗೃಹದಲ್ಲಿ ವಾರಾಹಿ ತೀರದಲ್ಲಿ ನೆಲೆ ನಿಂತಿರುವಂತಹ ಸನ್ನಿಧಾನ. ಯಾರು ಭಕ್ತರು, ಯಾರು ಇಲ್ಲಿ ಶರಣಾದವರಿದ್ದಾರೋ ಅವರಿಗೆ ಅನುಗ್ರಹ ಎನ್ನುವಂಥದ್ದು ಸನ್ನಿಧಾನದಿಂದ ಆಗ್ತದೆ. ರಾಜದೇವತೆಯಾದ್ದರಿಂದಾಗಿ ಚಕ್ರವರ್ತಿಗಳ ಲಕ್ಷಣ ಏನು? ಯಾರು ಶರಣಾಗತಾಗ್ತಾರೆ, ಯಾರು ಆ ರಾಜ್ಯಭಾರವನ್ನು ಒಪ್ಪಿಕೊಳ್ತಾರೆ ಅವರಿಗೆ ರಕ್ಷಣೆ. ಅದೇ ಒಂದು ರಾಜನೀತಿಯನ್ನು ತುಂಬಿಸಿಕೊಂಡು ಯಾರೆಲ್ಲ ಭಕ್ತರು ಇಲ್ಲಿ ಕಪ್ಪ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾರೋ, ಯಾರೆಲ್ಲ ಇಲ್ಲಿ ಭಕ್ತಿಯನ್ನು ಶರಣಾಗತಿಯನ್ನು ತೋರಿಸ್ತಾರೋ ಅವರಿಗೆಲ್ಲ ಅನುಗ್ರಹ ಮಾಡ್ತಾ ಬಂದಿರುವಂತಹ ಸನ್ನಿಧಾನ. ಹಾಗೆಯೇ ಒಬ್ಬನೇ ಒಬ್ಬ ಅಧರ್ಮಿಯನ್ನು ಸನ್ನಿಧಾನ ಬಿಡಲಿಲ್ಲ. ಯಾರು ಧರ್ಮ ವಿರುದ್ಧವಾಗಿ ನಡೆಯುತ್ತಾರೋ ಅವರಿಗೆ ಕಾಲಾನುಸಾರಿಯಾದಂತಹ ಶಿಕ್ಷೆ ಅದು ಸಾಕ್ಷಾತ್ತಾಗಿ ಸನ್ನಿಧಾನವೇ ಖುದ್ದು ನಿಂತು ನೀಡಿರುವಂಥದ್ದಾಗಿದೆ. ಹೀಗೆ ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ, ಈ ಒಂದು ದೈವ ಸ್ವಭಾವವನ್ನು ಸತತವಾಗಿ ಅಭಿವ್ಯಕ್ತಿ ಮಾಡ್ತಾ ಬಂದಿರುವಂತಹ ದೇವತೆ. ಬಹು ಅಪೂರ್ವವಾದಂತಹ ಸನ್ನಿಧಾನ, ಬಹು ಫಲಪ್ರದವಾದಂತಹ ಸನ್ನಿಧಾನ. ಇಲ್ಲಿ ಬಂದು ಒಂದು ನಮಸ್ಕಾರದಿಂದ ಮಹಾ ವಿಪತ್ತನ್ನು ಕಳೆದುಕೊಳ್ಳುವುದಕ್ಕೂ ಅವಕಾಶ ಉಂಟು. ಯಾರಿಗೆ ಅನುಗ್ರಹ ಎನ್ನುವಂಥದ್ದು ಕಡಿಮೆಯಾಗಿದೆಯೋ ಅವರ ಭಕ್ತಿ ಕಡಿಮೆಯಾಗಿದೆ ಅಂತ ಆಗ್ತವೆ ವಿರಹ ಸನ್ನಿಧಾನದ ಶಕ್ತಿ ಕಡಿಮೆ ಆಯ್ತಂತ ಅರ್ಥ. ಹಾಗಾಗಿ ಭಕ್ತಿಗೆ ಸರಿಯಾದಂತಹ ಶಕ್ತಿಯ ಒಂದು ಪ್ರಕಟಣೆ ಅದು ಆಗ್ತಾ ಬಂದಿದೆ ನಿರಂತರವಾಗಿ. ಇದೇ ರೀತಿಯಲ್ಲಿ ಮುಂದೆಯೂ ಸಹ ನಡೆದುಕೊಂಡು ಹೋಗುವಂಥ ಸ್ವಭಾವ ಸನ್ನಿಧಾನಕ್ಕೆ. ಸಾನ್ನಿಧ್ಯ ಎಲ್ಲ ವಿಧವಾದಂತಹ ಅವಸ್ಥೆಗಳನ್ನು ನೋಡಿರುವಂಥದ್ದಾಗಿದೆ. ಒಂದು ಕಾಲದಲ್ಲಿ ವಿದ್ಯುಕ್ತ ಆರಾಧನೆಗೆಲ್ಲ ನಡೆದು ಮತ್ತೊಂದಿಷ್ಟು ಸಮಯದಲ್ಲಿ ಸಾನ್ನಿಧ್ಯ ಎನ್ನುವಂಥದ್ದು ಜೀರ್ಣಾವಸ್ಥೆಯನ್ನು ತಲುಪಿ ಮತ್ತೆ ಪುನಃ ಸಾನ್ನಿಧ್ಯ ಜೀರ್ಣೋದ್ಧಾರಗೊಂಡಿರುವಂಥದ್ದಾಗಿದೆ. ಸಾನ್ನಿಧ್ಯಕ್ಕೆ ಪ್ರೀತ್ಯರ್ಥವಾದಂತಹ ಈ ಸ್ವರಸೇವೆಯನ್ನು ನೀಡಿರುವಂಥದ್ದಾಗಿದೆ. ಈ ರೀತಿಯಲ್ಲಿ ವರ್ಧಂತಿ ಪ್ರಯುಕ್ತವಾಗಿ ಏನೇನು ಕಟ್ಟುಕಟ್ಟಲೆ ಕ್ರಮಗಳ ನಿರ್ಣಯ ಇದೆಯೋ ಅದೆಲ್ಲ ಸಾನ್ನಿಧ್ಯದ ಅನುಗ್ರಹದಿಂದ ನಡೆದಿರುವಂಥದ್ದಾಗಿದೆ. ಈ ರೀತಿಯಲ್ಲಿ ಸಮಸ್ತ ಭಕ್ತವರ್ಗ ಸೇರಿಕೊಂಡು ಸಾಂಗೋಪಾಂಗವಾಗಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ನಡೆಸಿರತಕ್ಕಂಥ ಈ ಮಹೋತ್ಸವವನ್ನು ಸಂಬಂಧಿಸಿದ ಎಲ್ಲರ ಶ್ರೇಯಸ್ಸಿಗಾಗಿ ಸಾನ್ನಿಧ್ಯವು ಮತ್ತು ಪರಿವಾರಗಳು ಪರಿಪೂರ್ಣ ಸಂತೋಷದಿಂದ ಸ್ವೀಕಾರ ನಡೆಸಿಕೊಳ್ಳುವಂಥದ್ದಾಗಿದೆ. ಈ ಪುಣ್ಯವನ್ನು ಸಕಾಲದಲ್ಲಿ ಭಕ್ತವರ್ಗಕ್ಕೆ ಸಾನ್ನಿಧ್ಯವೇ ನಿಂತು ವಿತರಣೆ ಮಾಡ್ತದೆ. ಈ ಬಿರುದು ಬಾವಲಿಗಳು ಒದಗಿ ಬಂದಿವೆ.
ಸಾನ್ನಿಧ್ಯ ಮತ್ತು ಎಡಬಲ ಪರಿವಾರಗಳಿಗೆ ರಜತ ಕಿರೀಟ ಸಮರ್ಪಣೆ ಆಗಿದೆ ಭಕ್ತವರ್ಗದಿಂದ. ಅದನ್ನು ಅಗ್ನಿತಾರಣ ಪಂಚಗವ್ಯಾದಿಗಳಿಂದ ಶುದ್ಧೀಕರಿಸಿ ಸಕಲ ಶಾಸ್ತ್ರೀಯ ಕ್ರಮಗಳೊಂದಿಗೆ ಸನ್ನಿಧಾನಕ್ಕೆ ಅರ್ಪಿಸುವಂಥದ್ದು ಕಾರ್ಯ ನಡೆದಿದೆ ಮಧ್ಯಾಹ್ನದ ಕಾಲದಲ್ಲಿ. ಹಾಗೆ ಆ ಕಿರೀಟಗಳನ್ನು ಸಹ ಸಾನ್ನಿಧ್ಯ ಮತ್ತು ಪರಿವಾರಗಳು ಪರಿಪೂರ್ಣ ಸಂತೋಷದಿಂದ ಸ್ವೀಕಾರ ನಡೆಸಿಕೊಳ್ಳುವಂಥದ್ದಾಗುತ್ತದೆ. ಹಿಂದೆ ದುರ್ಗೋಚರ ಕಾಲದಲ್ಲಿ ಸನ್ನಿಧಾನ ಸಿಂಹಾಸನದಲ್ಲಿ ಕೂತು ರಾಜ್ಯಭಾರ ನಡೆಸುವಂತಹ ಸಮಯದಲ್ಲಿ ಇಂಥದ್ದೇ ಕಿರೀಟ ಆ ಸಮಯದಲ್ಲಿ ಸನ್ನಿಧಾನಕ್ಕೆ ಪ್ರಾಪ್ತವಾಗಿತ್ತು. ಆ ನೆನಪು ಎನ್ನುವಂಥದ್ದು ಸನ್ನಿಧಾನಕ್ಕೆ ಇವತ್ತು ಉತ್ಪತ್ತಿಪಡಿಸಿದ ಹಾಗಾಗಿ ರಾಜದೇವತೆ ಆದ್ದರಿಂದಾಗಿ ರಾಜರಿಗೆ ಭೂಷಣ ಯಾವುದು? ಕಿರೀಟಲ್ಲಿ. ಹಾಗಾಗಿ ಅದೊಂದು ಅಗತ್ಯವಾಗಿ ಬೇಕು ಅಂತ ಹೇಳಿಕೊಂಡು ಸನ್ನಿಧಾನಕ್ಕೆ ಅನ್ನಿಸಿದ್ದರಿಂದಾಗಿ ಸಾನ್ನಿಧ್ಯವೇ ಒಂದು ಭಕ್ತವರ್ಗಕ್ಕೆ ಪ್ರಚೋದನೆಯನ್ನು ಕೊಟ್ಟು ಆ ಕಿರೀಟಗಳನ್ನು ಇವತ್ತು ಸ್ವೀಕಾರ ನಡೆಸಿಕೊಂಡಿರುವಂಥದ್ದಾಗಿದೆ. ಇದೇ ರೀತಿಯಲ್ಲಿ ಇದು ಮಾತ್ರವಲ್ಲ, ಕಾಲಕಾಲಕ್ಕೆ ಸರಿಯಾಗಿ ಏನೇನು ಬೇಕು ಭಕ್ತವರ್ಗದ ಶ್ರೇಯಸ್ಸಿಗಾಗಿ ಅಂತ ಹೇಳಿಕೊಂಡು ಸನ್ನಿಧಾನದ ಗಮನಕ್ಕೆ ಬರ್ತದೋ ಅಂಥ ಸೇವಾದಿಗಳನ್ನೆಲ್ಲ ಕಾಲಕ್ಕೆ ಸರಿಯಾಗಿ ಭಕ್ತವರ್ಗಕ್ಕೆ ಕೊಟ್ಟು ಪಡೀತದೆ. ಸನ್ನಿಧಾನ ಇದು ಕೊಟ್ಟು ಪಡೆಯುವಂತಹ ಸನ್ನಿಧಾನ. ನಿಮಗೆ ಕೊಟ್ಟಂತಹ ಭಾಗ್ಯದಲ್ಲಿ ಒಂದಂಶವನ್ನು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿ ಅಂತ ಹೇಳುವಂತಹ ಸನ್ನಿಧಾನ ಇದು. ಹಾಗಾಗಿ ಆ ರೀತಿಯಲ್ಲಿ ಉತ್ಸವದ ಜೊತೆಗೆ ಇವತ್ತು ಆ ಕಿರೀಟ ಸಮರ್ಪಣೆಯಿಂದ ಸನ್ನಿಧಾನಕ್ಕೆ ಬಹಳ ಸಂತೋಷ ಪ್ರಾಪ್ತಿಯಾಗಿದೆ. ಇದರ ಅನುಗ್ರಹ ಆ ಭಕ್ತ ಕುಟುಂಬಕ್ಕೂ ಆಗುವಂಥದ್ದಾಗ್ತದೆ. ಹಾಗೂ ಈ ಕಿರೀಟಧಾರಿ ಈ ದೇವತೆಯ ದರ್ಶನದಿಂದಲೇ ಭಕ್ತರ ದುರಿತಗಳೆಲ್ಲ ಪರಿಹಾರವಾಗುವಂಥದ್ದಾಗ್ತದೆ. ಆ ಆಭರಣಗಳನ್ನು ಉತ್ಸವಾದಿ ವಿಶೇಷ ಸಮಯದಲ್ಲಿ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿ ಭಕ್ತವರ್ಗ ಆ ಸೌಂದರ್ಯವನ್ನು ನೋಡಿ ಸಂತೋಷಪಟ್ಟರೆ ಅವರ ಪಾಪ ನಿವೃತ್ತಿ ಆಗ್ತದೆ, ಅವರಿಗೆಲ್ಲ ಒಳ್ಳೆಯದಾಗುವಂಥದ್ದಾಗ್ತದೆ. ಹಾಗೆಯೇ ನಡೆಸಿರ್ತಕ್ಕಂಥ ಸೇವೆ, ಕೊಟ್ಟಂತಹ ವಸ್ತುಗಳು ಎಲ್ಲ ಸನ್ನಿಧಾನದ ಭಂಡಾರಕ್ಕೆ ಬಂದ ಹಾಗಾಯಿತು. ಎಲ್ಲ ಭಕ್ತವರ್ಗಕ್ಕೆ ಸನ್ನಿಧಾನದ ಅನುಗ್ರಹ ಆಗ್ತದೆ.